ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮಕರ ರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ನಿಮ್ಮ ಮನಸ್ಸು ಶಾಂತವಾಗಿ ಇಟ್ಟುಕೊಂಡು ಕೆಲಸ ಮಾಡುವುದನ್ನು ಮುಂದುವರಿಸಿ ಎಂದು ಮಹಾದೇವ ಕಲಿಸುತ್ತಾರೆ. ಏಕೆಂದರೆ ಸರಿಯಾದ ಸಮಯದಲ್ಲಿ ಆ ತಾಳ್ಮೆ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಸ್ನೇಹಿತರೆ, ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಮುಂದಿನ 4 ದಿನಗಳಲ್ಲಿ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗಲಿದೆ. ಆದರೆ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿರುವ ಸತ್ಯವನ್ನು ಯಾರೂ ನಿಮಗೆ ಹೇಳುವುದಿಲ್ಲ. ಹೌದು ಸ್ನೇಹಿತರೆ, 5 ಪದಗಳಲ್ಲಿ ನಾವು ನಿಮಗೆ ಹೇಳಲಿದ್ದೇವೆ. ಮುಂದಿನ 4 ದಿನಗಳಲ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಸಂಭವಿಸಲಿದೆ. ಇದನ್ನು ಕೇಳಿದ ನಂತರ ನೀವು ನಿಮ್ಮಷ್ಟಕ್ಕೆ ಹೇಳಿಕೊಳ್ಳುತ್ತೀರಿ, ಇದು ಕನಸು ಎಂದು ನಾನು ಭಾವಿಸಿದ್ದೆ, ಆದರೆ ಅದು ವಾಸ್ತವವಾಗಿದೆ. ಮಿಲಿಯನ್ ಬಾರಿ ಧನ್ಯವಾದಗಳು. ಹೌದು ಸ್ನೇಹಿತರೆ, ಕೊನೆಯವರೆಗೂ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ. ಇಂದಿನ ಭವಿಷ್ಯವಾಣಿಯು 100% ನಿಖರವಾಗಿದೆ ಎಂದು ನಾನು ಸಂಪೂರ್ಣ ವಿಶ್ವಾಸದಿಂದ ಹೇಳಬಲ್ಲೆ ಸ್ನೇಹಿತರೆ. ಇದು ಗ್ರಹಗಳ ಸಂಚಾರವನ್ನು ಆಧರಿಸಿದೆ ಮತ್ತು ನೀವು ನಮ್ಮ ಸಲಹೆಯನ್ನು ಅನುಸರಿಸಿದರೆ ಮುಂದಿನ 4 ದಿನಗಳಲ್ಲಿ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಹೌದು, ಆದರೆ ಸ್ನೇಹಿತರೆ, ವಿಡಿಯೋ ಪ್ರಾರಂಭಿಸುವ ಮೊದಲನೆಯದಾಗಿ ನಿಜವಾದ ಅಂದರೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನೀಗ ಮಕರ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಹೃದಯದಿಂದ ಆಲಿಸಿ, ಏಕೆಂದರೆ ಇಂದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ದಿನವಾಗಬಹುದು. ಇಲ್ಲಿಯವರೆಗೆ ಅತ್ಯಂತ ರಹಸ್ಯ ಸ್ಥಳದಲ್ಲಿ ಮರಿ ಮಾಡಲಾಗಿದ್ದ ನಿಮ್ಮ ಹಣೆಯ ಬರಹ ಪುಟವನ್ನು ದೇವರ ಅಂಗಳದಲ್ಲಿ ತೆರೆಯಲಾಗಿದೆ. ನೀವು ದುರ್ಬಲ ಹೃದಯವನ್ನು ಹೊಂದಿದ್ದರೆ ನೀವು ಈ ವಿಡಿಯೋವನ್ನು ಇಲ್ಲಿಯವರೆಗೆ ಬಿಟ್ಟು ಬಿಡಬಹುದು, ಏಕೆಂದರೆ ಬಹಿರಂಗಪಡಿಸಲಿರುವ ಸತ್ಯವು ನಿಮ್ಮ ಪಾದದ ಕೆಳಗಿನ ನೆಲವನ್ನು ಅಲುಗಾಡಿಸಬಹುದು. ಇಂದು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ, ಪ್ರಮುಖ ಮತ್ತು ಬಹು ನಿರೀಕ್ಷಿತ ಕ್ಷಣವಾಗಿದೆ. ನೀವು ಲೆಕ್ಕವಿಲ್ಲದಷ್ಟು ಜೀವಿತ ಅವಧಿಯಿಂದ ಕಾಯುತ್ತಿರಬಹುದು. ವಿಧಿಯ ರೇಖೆಗಳನ್ನು ಬರೆಯಲಾದ ವಿಶ್ವದ ಆ ನಿಳುಕೋಣೆಯಿಂದ ಇದು ನಿಮ್ಮ ಜೀವನದ ಮುಚ್ಚಿದ ಪುಟ ತೆರೆಯಲ್ಪಟ್ಟಿದೆ. ಆ ಪುಟವನ್ನು ಲಾಕ್ ಮಾಡಲಾಗಿದೆ. ಯಾರ ಬಳಿಯೂ ಕೀಲಿ ಇರಲಿಲ್ಲ, ಆದರೆ ಇಂದು ದೇವರು ಸ್ವತಃ ಆ ಬೀಗದಲ್ಲಿ ಕೀಲಿಯನ್ನು ಇಟ್ಟಿದ್ದಾನೆ. ಇದನ್ನು ನೆನಪಿನಲ್ಲಿ ಇಡಿ. ಇಂದಿನಿಂದ ನಿಮ್ಮ ಹಣೆಬರಹ ನಿನ್ನೆಯಂತೆ ಇರುವುದಿಲ್ಲ. ನೀವು ಅಂಥ ದೊಡ್ಡ ಸಂತೋಷ ಮತ್ತು ಅಂಥ ದೊಡ್ಡ ಬದಲಾವಣೆಯನ್ನು ಅನುಭವಿಸುತ್ತೀರಿ. ಇದು ಸಾಮಾನ್ಯ ವಿಡಿಯೋ ಅಲ್ಲ, ಇದು ನಿಮ್ಮ ಜೀವನದ ಹಣೆಬರಹದ ಬೀಗದ ಬಾಗಿಲುಗಳ ಕೀಲಿಕೈ. ಆದರೆ ಈ ಕೀಲಿಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ನೀವು ಈ ಸಂದೇಶವನ್ನು ಕೊನೆಯವರೆಗೂ ಕೇಳಬೇಕು. ಒಂದು ಕ್ಷಣವೂ ನಿಮ್ಮ ಗಮನವನ್ನು ಕಳೆದುಕೊಳ್ಳಬೇಡಿ ಮತ್ತು ಅದನ್ನು ಮಧ್ಯದಲ್ಲಿ ಬಿಡಬೇಡಿ, ಏಕೆಂದರೆ ನಾವು ಕೊನೆಯಲ್ಲಿ ಬಹಿರಂಗಪಡಿಸುವುದು ಈ ಸಂಪೂರ್ಣ ಸಂದೇಶದ ದೊಡ್ಡ ಮತ್ತು ಆಳವಾದ ಸತ್ಯವಾಗಿರುತ್ತದೆ. ಸ್ನೇಹಿತರೆ, ಕಳೆದ ಹಲವು ತಿಂಗಳುಗಳಿಂದ, ವರ್ಷಗಳಿಂದ ಒಂದು ವಿಚಿತ್ರ ಮೌನವು ನಿಮ್ಮ ಜೀವನವನ್ನು ವ್ಯಾಪಿಸಿತ್ತು. ಮನೆಯ ವಾತಾವರಣವನ್ನು ಮಾತ್ರವಲ್ಲದೆ ನಿಮ್ಮ ಹೃದಯದ ಆಳವನ್ನು ವ್ಯಾಪಿಸಿದೆ. ಮೌನ ನಿಮ್ಮ ಕಣ್ಣುಗಳಲ್ಲಿನ ಹತಾಶೆ, ನಿಮ್ಮ ಮುಖದ ಮೇಲಿನ ಚಿಂತೆ ಮತ್ತು ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯನ್ನು ವ್ಯಾಪಿಸುವ ಅಜ್ಞಾತ ಕತ್ತಲೆಯು ನಿಮ್ಮ ಅದೃಷ್ಟ ಕೆಟ್ಟದಾಗಿರಬಹುದು ಎಂದು ಪದೇ ಪದೇ ಯೋಚಿಸುವಂತೆ ಮಾಡಿತ್ತು. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಎಂಥದೇ ಸಮಸ್ಯೆಗಳಿದ್ದರೂ ಖಂಡಿತ ಅದು ಆ ಕ್ಷಣಕ್ಕೆ ಮಾತ್ರ ಇರುತ್ತದೆ. ಖಂಡಿತ ಅದು ಪರಿಹಾರ ಆಗೇ ಆಗುತ್ತೆ. ಅದಕ್ಕೋಸ್ಕರ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೀವು ಸ್ವಲ್ಪ ಹೊತ್ತು ಕೂತು ಯೋಚನೆ ಮಾಡಿ, ಯಾವ ನಿರ್ಧಾರ ತಗೋಬೇಕು, ಯಾವ ಹಿರಿಯರ ಸಲಹೆ ಪಡೆಯಬೇಕು ಮತ್ತು ಯಾವ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಬೇಕು ಅಂತ ಕೂತು ಯೋಚನೆ ಮಾಡಿ ಆ ಪರಿಹಾರಗಳನ್ನು, ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಎಂಥದೇ ಕಷ್ಟ ಇದ್ರೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸೋಣ. ಆದರೆ ಸ್ನೇಹಿತರೆ, ಇದು ನಿಮ್ಮ ಆಲೋಚನೆಯಾಗಿರಲಿಲ್ಲ. ಅದರ ಹಿಂದೆ ಒಂದು ಆಳವಾದ ಸಂದೇಶ ಅಡಗಿತ್ತು. ಆ ದುಃಖ ಮತ್ತು ಮೌನ ಮತ್ತು ಕತ್ತಲೆ ಯಾವುದೇ ಸಾಮಾನ್ಯ ಸನ್ನಿವೇಶದ ಪರಿಣಾಮವಲ್ಲ. ಕತ್ತಲೆ ರಾತ್ರಿ ನಂತರ ಸೂರ್ಯನ ಬೆಳಕು ಹೆಚ್ಚು ಪ್ರಕಾಶವಾಗಿ ಬೆಳಗುವಂತೆ ಆ ಕತ್ತಲೆ ಎಂದಿನ ವಿಶ್ವವು ನಿಮ್ಮ ಜೀವನಕ್ಕೆ ಒಂದು ಪ್ರಮುಖ ಬದಲಾವಣೆಯನ್ನು, ಅದೇ ರೀತಿ ನಿಮ್ಮ ಜೀವನದ ಈ ಕಠಿಣ ಅವಧಿ ಈಗ ಕೊನೆಗೊಳ್ಳುತ್ತಿದೆ. ಭಗವದ್ಗೀತೆಯಲ್ಲಿ ತನ್ನ ಕರ್ತವ್ಯದ ಮಾರ್ಗವನ್ನು ತಾಳ್ಮೆಯಿಂದ ಅನುಸರಿಸಿದ ವ್ಯಕ್ತಿಯ ಜೀವನದಲ್ಲಿ ಯಾವುದೇ ಕತ್ತಲೆ ಶಾಶ್ವತವಾಗಿ ಉಳಿಯಲು ಸಾಧ್ಯವಿಲ್ಲ ಎಂದು
ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಆದ್ದರಿಂದ ನಿಮ್ಮ ಮನಸ್ಸು ದುರ್ಬಲಗೊಳ್ಳಲು ಬಿಡಬೇಡಿ. ನಿಮಗಾಗಿ ದೇವರ ಸ್ಥಾನದಿಂದ ನೇರವಾಗಿ ಕಳುಹಿಸಲಾದ ಒಂದು ದೊಡ್ಡ ಒಳ್ಳೆಯ ಸುದ್ದಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದೆ. ಹಿಂದಿನ ದಿನ ಮುಗಿಯುವ ಮೊದಲು, ಸೂರ್ಯ ಮುಳುಗುವ ಮೊದಲು ನಿಮ್ಮ ಅತ್ಯಂತ ಸುಂದರವಾದ ಕನಸಿನಲ್ಲಿಯೂ ಸಹ ಅದು ನೀವು ಊಹಿಸದ ಸಾಧ್ಯವಾಗದ ಭಾಗದ ರೂಪಾಂತರವು ನಿಮ್ಮ ಕಣ್ಣುಗಳ ಮುಂದೆ ತೆರೆದುಕೊಳ್ಳಬಹುದು. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ, ಆದರೆ ಕೊನೆ ಕ್ಷಣದಲ್ಲಿ ವಿಷಯಗಳು ತಪ್ಪಾಗುತ್ತವೆ. ನೀವು ನಿಮ್ಮ ಗುರಿಯನ್ನು ತಲುಪಿದಾಗ ನೀವು ಯಾವಾಗಲೂ ಹಿಂದಕ್ಕೆ ತಳ್ಳಲ್ಪಡುತ್ತಿದ್ದೀರಾ. ನಂತರ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಈ ನಿಲುಗಡೆಗೆ ಉತ್ತರ ಇದು ಬಹಿರಂಗಗೊಳ್ಳುತ್ತಿದೆ ಎಂದು. ಆದರೆ ಅದಕ್ಕೂ ಮೊದಲು ಬಹಳ ಮುಖ್ಯವಾದ ಎಚ್ಚರಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಸ್ನೇಹಿತರೆ, ಎಚ್ಚರಿಕೆಯ ಗಂಟೆಗಳು ಮೊಳಗುತ್ತಿದೆ ಮತ್ತು ಈ ಎಚ್ಚರಿಕೆಯನ್ನು ಲಘುವಾಗಿ ಪರಿಗಣಿಸುವುದು ನಿಮ್ಮ ಜೀವನದ ದೊಡ್ಡ ತಪ್ಪಾಗಬಹುದು. ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆ ಪ್ರಾರಂಭವಾದ ತಕ್ಷಣ ಅದೇ ರೀತಿ ಕೆಲವು ಆಪ್ತರು ತಮ್ಮನ್ನು ತಾವು ನಿಮ್ಮವರು ಎಂದು ಕರೆದುಕೊಳ್ಳುವ ಕೆಲವು ಜನರು ನಿಮ್ಮೊಂದಿಗೆ ಕುಳಿತು ಊಟ ಮಾಡಿ ನಗುತ್ತಾ ಮತ್ತು ಮಾತನಾಡುವ ಜನರು ಸಹ ನಿಮ್ಮೊಂದಿಗೆ ವಿಭಿನ್ನವಾಗಿ ನಡೆದುಕೊಳ್ಳಬಹುದು ಮತ್ತು ಮೌನವಾಗಿರುವವರು ಒಳಗೊಳಗೆ ಅಸೂಯೆಯನ್ನು ಹೊಂದಿರಬಹುದು. ಕೆಲವು ಗುಪ್ತ ವಿರೋಧಿಗಳು ಹೊರಬರಲು ಪ್ರಯತ್ನಿಸಬಹುದು ಮತ್ತು ದುಷ್ಟಕಣ್ಣು ಕೂಡ ಪೂರ್ಣ ಬಲದಲ್ಲಿರಬಹುದು. ಆದ್ದರಿಂದ ಪ್ರತಿಯೊಂದು ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಈ ಸಂದೇಶವು ನಿಮ್ಮನ್ನು ಎದುರಿಸಲು ಅಲ್ಲ, ಆದರೆ ಮುಂಬರುವ ಸಮಯಗಳಿಗಾಗಿ ನಿಮ್ಮನ್ನು ಎಚ್ಚರವಾಗಿರಿಸಲು. ಇಂದು ಸಂಜೆ 5:30 ರಾತ್ರಿ 9 ಗಂಟೆಯವರೆಗೆ ಸಮಯವು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ನೀಡಬಹುದು. ಈ ಸಮಯವು ಕೇವಲ ಸಮಯಕ್ಕೆ ಸಮಯವಲ್ಲ, ಆದರೆ ಆತ್ಮಾವಲೋಕನ, ಎಚ್ಚರಿಕೆ ಮತ್ತು ಸರಿಯಾದ ನಿರ್ಧಾರಕ್ಕೆ ಅವಕಾಶವಾಗಿದೆ. ನೀವು ಈ ಅವಕಾಶವನ್ನು ಗುರುತಿಸಿದರೆ ಅದು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಬಹುದು. ಆದರೆ ನೀವು ಅಜಾಗರೂಕರಾಗಿದ್ದರೆ ಆ ಅವಕಾಶವೇ ಜಾರಿ ಹೋಗಬಹುದು. ಕೆಲವು ತಿಂಗಳುಗಳಿಂದ ನಿಮ್ಮ ಬೆನ್ನ ಹಿಂದೆ ಆಳವಾದ ಪಿತೂರಿ ನಡೆಯುತ್ತಿದೆ ಎಂದು ನಿಮಗೆ ತಿಳಿದಿದೆ. ನಿಮ್ಮ ಕೆಲಸವನ್ನು ಕೊನೆ ಕ್ಷಣದಲ್ಲಿ ವಿಫಲಗೊಳಿಸಲಾಗಿದೆ, ಆರ್ಥಿಕ ನಷ್ಟಗಳು ಸಂಭವಿಸಲಿದೆ ಮತ್ತು ಪ್ರಗತಿ ಸ್ಥಗಿತಗೊಂಡಿದೆ ಮತ್ತು ಪ್ರತಿ ಬಾರಿಯೂ ಯಾವುದೋ ಅದೃಶ್ಯ ಅಡಚಣೆಯು ನಿಮ್ಮನ್ನು ತಡೆಹಿಡಿಯುತ್ತಿದೆ ಎಂದು ಭಾಸವಾಗುತ್ತಿದೆ. ಇದು ಕೇವಲ ಕಾಕತಾಳೀಯವೆಂದು ತೋರುತ್ತಿಲ್ಲ. ನಿಮ್ಮ ಜೀವನದ ಸುತ್ತಲೂ ನಕಾರಾತ್ಮಕ ಚಿಂತನೆ, ಅಸೂಯೆ ಮತ್ತು ವಿರೋಧದ ವಾತಾವರಣವು ಬೆಳೆದು ನಿಮ್ಮ ನೈತಿಕತೆಯನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿದೆ. ಆದರೆ ಈ ಅವಧಿ ಮುಗಿಯಲಿದೆ. ಸೃಷ್ಟಿಕರ್ತನು ಆ ಅಡಚಣೆಯ ಮೂಲವನ್ನು ಗುರುತಿಸಿದ್ದಾನೆ ಮತ್ತು ನಿಮ್ಮ ಜೀವನದಿಂದ ನಕಾರಾತ್ಮಕ ಪದರವನ್ನು ತೆಗೆದುಹಾಕುವ ಪ್ರಕ್ರಿಯೆಯು ಈಗಾಗಲೇ ಪ್ರಾರಂಭವಾಗಿದೆ. ಈ ಶುಭ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಬರುವುದನ್ನು ನೀವು ನೋಡಲು ಬಯಸಿದರೆ, ಇಂದು ನಿಮಗಾಗಿ ಅದೃಷ್ಟವು ಏನನ್ನು ಕಾದಿರಿಸಿದೆ ಎಂದು ತಿಳಿಯಲು ಬಯಸಿದರೆ, ಸಂಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಕಮೆಂಟ್ ವಿಭಾಗದಲ್ಲಿ ಜೈ ಶನಿದೇವ ಅಥವಾ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಇದು ಕೇವಲ ಪದಗಳಲ್ಲ, ಆದರೆ ನಿಮ್ಮೊಳಗಿನ ನಂಬಿಕೆ, ಧೈರ್ಯ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಜಾಗೃತಗೊಳಿಸಲು ಒಂದು ಸಾಧನವಾಗಿದೆ. ಈಗ ನಿಮ್ಮ ವೃತ್ತಿ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಬರಲಿರುವ ಬದಲಾವಣೆ ಬಗ್ಗೆ ಮಾತನಾಡೋಣ. ನೀವು ಕೆಲಸದಲ್ಲಿ ಅನುಭವಿಸುತ್ತಿರುವ ಕಷ್ಟದ ಸಮಯಗಳು, ನೀವು ಅನುಭವಿಸಿದ ನಷ್ಟಗಳು, ಕೆಲಸದಲ್ಲಿನ ಒತ್ತಡ ಮತ್ತು ಎಲ್ಲ ಕಡೆಯಿಂದ ನೀವು ಅನುಭವಿಸುವ ಒತ್ತಡ ಕ್ರಮೇಣ ಕೊನೆಗೊಳ್ಳುತ್ತಿದೆ. ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸಿದವರು, ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ಟೀಕಿಸಿದವರು ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಬೆಲೆ ಕೊಡದವರು ಶೀಘ್ರದಲ್ಲಿ ನಿಮ್ಮ ಸಾಮರ್ಥ್ಯ ಮತ್ತು ಯಶಸ್ಸನ್ನು ನೋಡಬಹುದು. ದೈವಿಕ ನ್ಯಾಯದ ನ್ಯಾಯಾಲಯವು ನಿಮಗಾಗಿ ಒಂದು ಅವಕಾಶವನ್ನು ಸಿದ್ಧಪಡಿಸುತ್ತಿದೆ. ಆ ರಹಸ್ಯ ಸಹಾಯಕ ಅನುಭವಿಸಿ ವ್ಯಕ್ತಿ ಅಥವಾ ಹೊಸ ಸಂಪರ್ಕದ ಮೂಲಕ ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು. ಆ ವ್ಯಕ್ತಿಯು ಈಗಾಗಲೇ ನಿಮ್ಮ ಪರಿಚಿತರಾಗಬಹುದು ಅಥವಾ ಸಂಪೂರ್ಣವಾಗಿ ಹೊಸಬರಾಗಿರಬಹುದು, ಆದರೆ ಅವರ ಆಗಮನವು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಅವರು ಯಾವುದೇ ನೆಪವಿಲ್ಲದೆ ನಿಮ್ಮ ಜೀವನದಲ್ಲಿ ಬರುತ್ತಾರೆ ಮತ್ತು ಅದು ನಿಮಗೆ ಮುಂದುವರಿಯಲು ಸರಿಯಾದ ದಿಕ್ಕನ್ನು ನೀಡುತ್ತದೆ. ಆದರೆ ಸ್ನೇಹಿತರೆ, ಜಾಗರೂಕರಾಗಿರುವುದು ಅಷ್ಟೇ ಮುಖ್ಯ. ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ, ನೀವು ವ್ಯವಹಾರದಲ್ಲಿ ಅಥವಾ ಹತ್ತಿರದಲ್ಲಿ ಯಾರಾದರೂ ತುಂಬ ಸಿಹಿಯಾಗಿ ಮಾತನಾಡಬಹುದು ಮತ್ತು ನಿಮ್ಮ ಬಗ್ಗೆ ಪ್ರೀತಿಯನ್ನು ತೋರಿಸಬಹುದು, ಆದರೆ ನಿಮ್ಮ ಪ್ರಗತಿಯಿಂದ ರಹಸ್ಯವಾಗಿ ತೊಂದರೆಗೆ ಒಳಗಾಗಬಹುದು. ಈ ವ್ಯಕ್ತಿಯು ನಿಮ್ಮ ಬಗ್ಗೆ ಸುಳ್ಳು ಕಥೆಗಳನ್ನು ಹರಡಬಹುದು, ನಿಮ್ಮ ಹೆಸರಿನಲ್ಲಿ ಗೊಂದಲವನ್ನು ಸೃಷ್ಟಿಸಬಹುದು ಮತ್ತು ನಿಮ್ಮ ಯಶಸ್ಸನ್ನು ತಡೆಯಲು ಪ್ರಯತ್ನಿಸಬಹುದು. ಆದ್ದರಿಂದ ನಿಮ್ಮ ಯೋಚನೆಗಳನ್ನು ಎಲ್ಲರಿಗೂ ಬಹಿರಂಗಪಡಿಸಬೇಡಿ. ಗೀತೆಯ ಸಂದೇಶವೇನೆಂದರೆ, ಕೆಲಸ ಮಾಡುತ್ತಲೇ ಇರುವುದು, ಆದರೆ ನಿಮ್ಮ ಗುರಿಗಳ ಬಗ್ಗೆ ಎಲ್ಲವನ್ನು ಪ್ರಪಂಚದೊಂದಿಗೆ ಹಂಚಿಕೊಳ್ಳುವುದು ಅನಿವಾರ್ಯವಲ್ಲ. ಆ ವ್ಯಕ್ತಿಯ ನಿಜವಾದ ಗುರುತು ಭವಿಷ್ಯದ ಚಿಹ್ನೆಗಳಿಂದ ಸ್ಪಷ್ಟವಾಗಬಹುದು. ಆದರೆ ಅದಕ್ಕೂ ಮೊದಲು ನಿಮ್ಮ ಮನೆ ಬಾಗಿಲಿಗೆ ಬರಲಿರುವ ದೊಡ್ಡ ಆರ್ಥಿಕ ಲಾಭವನ್ನು ಅರ್ಥ ಮಾಡಿಕೊಳ್ಳಿ. ಇದು ಸಾಮಾನ್ಯ ಹೊಡೆತವಲ್ಲ, ಇದು ನಿಮ್ಮ ಜೀವನಕ್ಕೆ ಸ್ಥಿರತೆ, ಗೌರವ ಮತ್ತು ಆತ್ಮವಿಶ್ವಾಸವನ್ನು ತರುವ ಅವಕಾಶವಾಗಿರುತ್ತದೆ.
ನೀವು ಈ ಸಂದೇಶವನ್ನು ಇಲ್ಲಿಯವರೆಗೆ ಕೇಳುತ್ತಿದ್ದರೆ ದೇವರು ನಿಮ್ಮನ್ನು ಆಲೋಚನೆಗೆ ಕರೆದು ಎಂದರ್ಥ. ಇದು ಕೇವಲ ಕಾಕತಾಳೀಯವಲ್ಲ. ನಿಮ್ಮ ಜೀವನದಲ್ಲಿನ ಆರ್ಥಿಕ ಬಿಕ್ಕಟ್ಟು, ರಾತ್ರಿಯಲ್ಲಿ ನಿಮ್ಮನ್ನು ನೆಮ್ಮದಿಯಿಂದ ನಿದ್ರಿಸಲು ಬಿಡದ ಚಿಂತೆಗಳು, ನಿಮ್ಮ ಬೆನ್ನಿನ ಮೇಲೆ ಕಲ್ಲಿನಂತೆ ಭಾಸವಾಗುತ್ತಿದ್ದ ಸಾಲದ ಹೊರೆ ಈ ನಿಧಾನವಾಗಿ ಹಗುರವಾಗುತ್ತಾ ಸಾಗುತ್ತಿದೆ. ನೀವು ಭರವಸೆ ಕಳೆದುಕೊಂಡಿದ್ದ ಹಣ, ಯಾರಿಗಾದರೂ ನೀಡಲು ಮರೆತಿದ್ದ ಹಣ, ವಹಿವಾಟಿನಲ್ಲಿ ಸಿಲುಕಿಕೊಂಡಿದ್ದ ಹಣ ಅಥವಾ ಹಳೆಯ ವ್ಯವಹಾರದಲ್ಲಿ ಸಿಲುಕಿಕೊಂಡಿದ್ದ ಯಾವುದಾದರೂ ವಸ್ತು ಮರಳಿ ಬರಬಹುದು. ಪೂರ್ವಜರ ಆಸ್ತಿ, ಭೂಮಿ, ಆಸ್ತಿ ವಿವಾದಗಳು, ಬಾಕಿ ಇರುವ ಕಟ್ಟಡಗಳು ಪಾವತಿಗಳು ಅಥವಾ ಕಾನೂನು ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಹಳೆಯ ಪ್ರಕರಣವು ನಿಮ್ಮ ಪರವಾಗಿ ಚಲಿಸಬಹುದು. ಲಕ್ಷ್ಮೀ ದೇವಿಯ ಆಗಮನದ ಚಿಹ್ನೆಗಳು ಹೆಚ್ಚಾಗಿ ಹಣದ ರೂಪದಲ್ಲಿ ಮಾತ್ರವಲ್ಲದೆ ಸರಿಯಾದ ಅವಕಾಶಗಳು, ಸೂಕ್ತ ನಿರ್ಧಾರಗಳು, ಗೌರವ, ಮನಸ್ಸಿನ ಶಾಂತಿ ರೂಪದಲ್ಲಿ ಬರುತ್ತದೆ. ಆದ್ದರಿಂದ ಮುಂಬರುವ ಸಮಯದಲ್ಲಿ ನೀವು ಸ್ವೀಕರಿಸುವ ಪ್ರತಿಯೊಂದು ಮಾಹಿತಿಯನ್ನು ಶಾಂತವಾಗಿ ಮೌಲ್ಯಮಾಪನ ಮಾಡಿ. ಆದಾಗ್ಯೂ ಸಂಪತ್ತು ಮತ್ತು ವ್ಯಕ್ತಿ ಜೀವನದ ಈ ಸುವರ್ಣ ಅವಧಿಯಲ್ಲಿ ನಿಮ್ಮ ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಗಮನಾರ್ಹವಾದ ಬದಲಾವಣೆ ಬರಲಿದೆ. ನಿಮ್ಮ ಸಂಗಾತಿ ಅಥವಾ ನಿಮಗೆ ಹತ್ತಿರವಿರುವ ಯಾರಾದರೂ ಬಹಿರಂಗವಾಗಿ ಹಂಚಿಕೊಳ್ಳಲು ಸಾಧ್ಯವಾಗದ ಏನಾದರೂ ಹಿಡಿದಿಟ್ಟುಕೊಂಡಿರಬಹುದು. ಒಂದು ರಹಸ್ಯ ಚಿಂತೆ ಅಥವಾ ಹಳೆಯ ತಪ್ಪು ತಿಳುವಳಿಕೆ ಇಂದು ರಾತ್ರಿ ಹೊರಹೊಮ್ಮಬಹುದು. ಇದು ಬಹಿರಂಗವಾದಾಗ ನೀವು ಕ್ಷಣಿಕವಾಗಿ ವಿಚಲಿತರಾಗಬಹುದು, ನೀವು ಆಘಾತಕ್ಕೊಳಗಾಗಬಹುದು. ಆದರೆ ಭಯಪಡಬೇಡಿ. ಈ ಸತ್ಯವು ಸಂಬಂಧವನ್ನು ಮುರಿಯುತ್ತಿರಬಹುದು, ಬದಲಿಗೆ ಅದನ್ನು ಸೃಷ್ಟಿಸಬಹುದು ಮತ್ತು ಬಲಪಡಿಸುವುದು. ಕೆಲವೊಮ್ಮೆ ಸಂಬಂಧಗಳಲ್ಲಿ ಗುಪ್ತ ರಹಸ್ಯಗಳನ್ನು ಬಹಿರಂಗಪಡಿಸುವುದು ನೋವಿನಿಂದ ಕೂಡಿದೆ, ಆದರೆ ಆ ಸತ್ಯವು ದೀರ್ಘಾವಧಿಯಲ್ಲಿ ನಂಬಿಕೆ ಅಡಿಪಾಯವನ್ನು ಬಲಪಡಿಸುತ್ತದೆ. ನಿಮ್ಮ ಕುಟುಂಬವನ್ನು ನಕಾರಾತ್ಮಕತೆಯಿಂದ ರಕ್ಷಿಸಲು ಮತ್ತು ನಿಮ್ಮ ಮನೆಯಲ್ಲಿ ಪ್ರೀತಿ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೆಚ್ಚಿನ ಆಧ್ಯಾತ್ಮಿಕ ಸಂದೇಶಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಮಕರ ರಾಶಿ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಜೈ ಶನಿ ದೇವ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.